ಮಾಜಿ ಯುವಕರ ಅಧ್ಯಕ್ಷರಾಗಿದ್ರೆ ಎಷ್ಟೋ ಜನ ಇವರು ಸ್ಫೂರ್ತಿ ತುಂಬಿದ್ರೆ ನಿಮ್ಮ ಸ್ನೇಹಿತ ಇವಾಗ ಕೂಡ ಯಾವ ಥರ ರೆಸ್ಪಾನ್ಸ್ ಸಿಗ್ತಿದೆ ಸರ್? ನೋಡಿ, ಯಾವುದೋ ಒಬ್ಬ ಕರ್ನಾಟಕದಲ್ಲಿ ಎಲ್ಲೇ ಒಬ್ಬ ಯುವಕ ನಿಲ್ಲಿ ನಮಗೆ ಸಂತೋಷ ಆಗುತ್ತೆ. ದಾವಣಗೆರೆಯಲ್ಲಿ ಇವತ್ತು ಒಂದು ಅವಕಾಶ ಸಿಕ್ಕಿದೆ. ಇವರು ಸಮರ್ಥವಾಗಿ ದಾವಣಗೆರೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ನಮ್ಮ ಶಾಮನೂರು ಕುಟುಂಬ ಈ ಜಿಲ್ಲೆಗೆ ಕೊಟ್ಟಿರುವಂಥ ಕೊಡುಗೆಗಳು ಅನೇಕ. ಆಮೇಲೆ ಕೊಡುಗೈ ದಾನಿ ಇವ್ರ ತಂದೆ, ಇವ್ರ ಅಜ್ಜ ಎಲ್ಲರೂ ಕೂಡ ಈ ಜನಪರವಾಗಿ ಕೆಲಸ ಮಾಡಿದಂಥವ್ರು. ಮುಂದೆ ಸಮರ್ಥ ಕೂಡ ಒಳ್ಳೆ ಒಬ್ಬ ನಾಯಕನಾಗಿ ಮುಂದುವರಿತಾನೆ. ಸೊ ಕಳೆದಷ್ಟೇ ಪ್ರದೀಪ್ ಅವರು ಕೂಡ ಕ್ಷೇತ್ರ ಬಂದಿದ್ರು, ಸವಾಲು ಹಾಕಿದ್ರು ಬಿಜೆಪಿ ಅವರು ತೊಡೆ ಕಟ್ಟರೆ ಬಾರೋ ಹುಚ್ಚ ಅಂತ. ಸರ್ ಯಾಕೆ ಸರ್ ಈ ಥರ ಬಿಜೆಪಿ ಅವರು ಯಾಕೆ ಸರ್ ಇದೆಲ್ಲ? ಬೆಂಗಳೂರೆಲ್ಲ ಇಡೀ ಕರ್ನಾಟಕದಲ್ಲಿ ಕೂದಲು ಸರ್ ಏನೂ ಆಗಲ್ಲ. ಅವ್ರ ಕೈಯಲ್ಲಿ ಬಿಜೆಪಿ ಈ ಧಮಕಿ ಹಾಕೋದು ಇದೆಲ್ಲ ಬೇರೆಯವ್ರ ಹತ್ರ, ಕಾಂಗ್ರೆಸ್ ಅವ್ರ ಹತ್ರ ನಡೆಯಲ್ಲ. ಇದನ್ನ ತಲೆ ನೋಡ್ಕೊಬೇಕು ಅವರು. ಸರ್ ಇನ್ನೊಂದು ಥರ ಯುವಕರಿಗೆ ಇಲ್ಲಿನ ಯುವಕರಿಗೆ ನೀವು ಯಾವ ಥರ ಸ್ಫೂರ್ತಿ ಆಗಿರ್ತೀರಾ? ಯಾವ ಥರ ಆಗ್ತೀರಾ ಇಲ್ಲಿ? ನಾನಿನ್ನು 9 ದಿನ ಇಲ್ಲೇ ಇದ್ದೀನಿ, ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸರ್. ಮಾಜಿ ಯುವಕರ ಅಧ್ಯಕ್ಷರಾಗಿದ್ರೆ ಎಷ್ಟೋ ಜನ ಇವರು ಸ್ಫೂರ್ತಿ ತುಂಬಿದ್ರೆ ನಿಮ್ಮ ಸ್ನೇಹಿತ ಇವಾಗ ಕೂಡ ಯಾವ ಥರ ರೆಸ್ಪಾನ್ಸ್ ಸಿಗ್ತಿದೆ ಸರ್? ನೋಡಿ, ಯಾವುದೋ ಒಬ್ಬ ಕರ್ನಾಟಕದಲ್ಲಿ ಎಲ್ಲೇ ಒಬ್ಬ ಯುವಕ ನಿಲ್ಲಿ ನಮಗೆ ಸಂತೋಷ ಆಗುತ್ತೆ. ದಾವಣಗೆರೆಯಲ್ಲಿ ಇವತ್ತು ಒಂದು ಅವಕಾಶ ಸಿಕ್ಕಿದೆ. ಇವರು ಸಮರ್ಥವಾಗಿ ದಾವಣಗೆರೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ನಮ್ಮ ಶಾಮನೂರು ಕುಟುಂಬ ಈ ಜಿಲ್ಲೆಗೆ ಕೊಟ್ಟಿರುವಂಥ ಕೊಡುಗೆಗಳು ಅನೇಕ. ಆಮೇಲೆ ಕೊಡುಗೈ ದಾನಿ ಇವ್ರ ತಂದೆ, ಇವ್ರ ಅಜ್ಜ ಎಲ್ಲರೂ ಕೂಡ ಈ ಜನಪರವಾಗಿ ಕೆಲಸ ಮಾಡಿದಂಥವ್ರು. ಮುಂದೆ ಸಮರ್ಥ ಕೂಡ ಒಳ್ಳೆ ಒಬ್ಬ ನಾಯಕನಾಗಿ ಮುಂದುವರಿತಾನೆ. ಸೊ ಕಳೆದಷ್ಟೇ ಪ್ರದೀಪ್ ಅವರು ಕೂಡ ಕ್ಷೇತ್ರ ಬಂದಿದ್ರು, ಸವಾಲು ಹಾಕಿದ್ರು ಬಿಜೆಪಿ ಅವರು ತೊಡೆ ಕಟ್ಟರೆ ಬಾರೋ ಹುಚ್ಚ ಅಂತ. ಸರ್ ಯಾಕೆ ಸರ್ ಈ ಥರ ಬಿಜೆಪಿ ಅವರು ಯಾಕೆ ಸರ್ ಇದೆಲ್ಲ? ಬೆಂಗಳೂರೆಲ್ಲ ಇಡೀ ಕರ್ನಾಟಕದಲ್ಲಿ ಕೂದಲು ಸರ್ ಏನೂ ಆಗಲ್ಲ. ಅವ್ರ ಕೈಯಲ್ಲಿ ಬಿಜೆಪಿ ಈ ಧಮಕಿ ಹಾಕೋದು ಇದೆಲ್ಲ ಬೇರೆಯವ್ರ ಹತ್ರ, ಕಾಂಗ್ರೆಸ್ ಅವ್ರ ಹತ್ರ ನಡೆಯಲ್ಲ. ಇದನ್ನ ತಲೆ ನೋಡ್ಕೊಬೇಕು ಅವರು. ಸರ್ ಇನ್ನೊಂದು ಥರ ಯುವಕರಿಗೆ ಇಲ್ಲಿನ ಯುವಕರಿಗೆ ನೀವು ಯಾವ ಥರ ಸ್ಫೂರ್ತಿ ಆಗಿರ್ತೀರಾ? ಯಾವ ಥರ ಆಗ್ತೀರಾ ಇಲ್ಲಿ? ನಾನಿನ್ನು 9 ದಿನ ಇಲ್ಲೇ ಇದ್ದೀನಿ, ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸರ್. ಮಾಜಿ ಯುವಕರ ಅಧ್ಯಕ್ಷರಾಗಿದ್ರೆ ಎಷ್ಟೋ ಜನ ಇವರು ಸ್ಫೂರ್ತಿ ತುಂಬಿದ್ರೆ ನಿಮ್ಮ ಸ್ನೇಹಿತ ಇವಾಗ ಕೂಡ ಯಾವ ಥರ ರೆಸ್ಪಾನ್ಸ್ ಸಿಗ್ತಿದೆ ಸರ್? ನೋಡಿ, ಯಾವುದೋ ಒಬ್ಬ ಕರ್ನಾಟಕದಲ್ಲಿ ಎಲ್ಲೇ ಒಬ್ಬ ಯುವಕ ನಿಲ್ಲಿ ನಮಗೆ ಸಂತೋಷ ಆಗುತ್ತೆ. ದಾವಣಗೆರೆಯಲ್ಲಿ ಇವತ್ತು ಒಂದು ಅವಕಾಶ ಸಿಕ್ಕಿದೆ. ಇವರು ಸಮರ್ಥವಾಗಿ ದಾವಣಗೆರೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ನಮ್ಮ ಶಾಮನೂರು ಕುಟುಂಬ ಈ ಜಿಲ್ಲೆಗೆ ಕೊಟ್ಟಿರುವಂಥ ಕೊಡುಗೆಗಳು ಅನೇಕ. ಆಮೇಲೆ ಕೊಡುಗೈ ದಾನಿ ಇವ್ರ ತಂದೆ, ಇವ್ರ ಅಜ್ಜ ಎಲ್ಲರೂ ಕೂಡ ಈ ಜನಪರವಾಗಿ ಕೆಲಸ ಮಾಡಿದಂಥವ್ರು. ಮುಂದೆ ಸಮರ್ಥ ಕೂಡ ಒಳ್ಳೆ ಒಬ್ಬ ನಾಯಕನಾಗಿ ಮುಂದುವರಿತಾನೆ. ಸೊ ಕಳೆದಷ್ಟೇ ಪ್ರದೀಪ್ ಅವರು ಕೂಡ ಕ್ಷೇತ್ರ ಬಂದಿದ್ರು, ಸವಾಲು ಹಾಕಿದ್ರು ಬಿಜೆಪಿ ಅವರು ತೊಡೆ ಕಟ್ಟರೆ ಬಾರೋ ಹುಚ್ಚ ಅಂತ. ಸರ್ ಯಾಕೆ ಸರ್ ಈ ಥರ ಬಿಜೆಪಿ ಅವರು ಯಾಕೆ ಸರ್ ಇದೆಲ್ಲ? ಬೆಂಗಳೂರೆಲ್ಲ ಇಡೀ ಕರ್ನಾಟಕದಲ್ಲಿ ಕೂದಲು ಸರ್ ಏನೂ ಆಗಲ್ಲ. ಅವ್ರ ಕೈಯಲ್ಲಿ ಬಿಜೆಪಿ ಈ ಧಮಕಿ ಹಾಕೋದು ಇದೆಲ್ಲ ಬೇರೆಯವ್ರ ಹತ್ರ, ಕಾಂಗ್ರೆಸ್ ಅವ್ರ ಹತ್ರ ನಡೆಯಲ್ಲ. ಇದನ್ನ ತಲೆ ನೋಡ್ಕೊಬೇಕು ಅವರು. ಸರ್ ಇನ್ನೊಂದು ಥರ ಯುವಕರಿಗೆ ಇಲ್ಲಿನ ಯುವಕರಿಗೆ ನೀವು ಯಾವ ಥರ ಸ್ಫೂರ್ತಿ ಆಗಿರ್ತೀರಾ? ಯಾವ ಥರ ಆಗ್ತೀರಾ ಇಲ್ಲಿ? ನಾನಿನ್ನು 9 ದಿನ ಇಲ್ಲೇ ಇದ್ದೀನಿ, ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.